ಹಾಯ್ ಹಲೋ ನಮಸ್ಕಾರ. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹಸು ತೋರಿಸ್ತಿದ್ದಾಳೆ ಅಂತ ನೋಡ್ತಿದ್ದೀರಾ. ನನಗೂ ಇದೇ ತರ ಶಾಕ್ ಆಯ್ತು. ಬೆಳಗ್ಗೆ ಎದ್ ಬಂದು ಹೊರಗ್ ನೋಡಿದ ತಕ್ಷಣ ನಮ್ಮಣ್ಣ ಹಸುನ ಈ ತರ ತೊಳಿತಿದ್ದ. ಏನಕ್ಕೆ ಹಿಂಗ್ ಹಸು ತೊಳಿತಿದ್ದಾರೆ ಬೆಳಗ್ಗೆ ಅಂತ ಕೇಳಿದ್ರೆ, ಇವತ್ ಬಂದ್ಬಿಟ್ಟು ದೀಪಾವಳಿ ಹಬ್ಬದ ದಿನ ಬಲಿಪಾಡ್ಯಮಿ ಪೂಜೆ ಮತ್ತು ಗೋವರ್ಧನ ಪೂಜೆ ಆಗಿರೋದ್ರಿಂದ ಹಸುನ ರೆಡಿ ಮಾಡೋಕೋಸ್ಕರ ಈ ತರ ಹಸುನ ರೆಡಿ ಮಾಡ್ತಿದ್ರು. ಅಷ್ಟೊತ್ತಿಗೆ ನಾನ್ ರಪ್ಪ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಪೂಜೆಗೆ ಮೇನ್ ಆಗ್ಬೇಕಾಗಿರೋ ಹೂ ಬೇಕು ಅಂತ ಅಂದ್ಬಿಟ್ಟು ಹೂ ಕುಯ್ಯಕ್ ಶುರು ಮಾಡಿದೆ. ಅದಾಗಿ ಹೂ ಕುಯ್ದ್ ಬಂದ ತಕ್ಷಣ ನಮ್ಮಮ್ಮ ವಾಪಸ್ ನಿಂಗೇನೋ ನೆನ್ನೆ ಪ್ರಮೋಷನ್ ಅದು ಇದು ಸಿಕ್ಕಿದೆ ಬಿಲ್ಡಪ್ ಕೊಡ್ತಿದ್ದಲ್ಲ, ಬಾ ಇಲ್ಲಿ ಅಡ್ಗೆ ಮನೇಲಿ ಕೆಲಸ ಇದೆ ಅಂತ ಅಡ್ಗೆ ಮನೆ ಕರ್ಕೊಂಡು ಹೋದ್. ಫುಲ್ ಆನ್ ಮಾಡ್ತು ಗೈಸ್. ನಮ್ಮಮ್ಮ ಬಂದ್ಬಿಟ್ಲು, ಹಬ್ಬ ಜಾಸ್ತಿ ಮಾಡಕ್ಕೆ ಎಲ್ಲ ಕೆಲಸ ಮಾಡಕ್ ಕೂರ್ಸ್ಬಿಟ್ಟಿದ್ದಾರೆ. ಅದಾದ್ಮೇಲೆ ದೋಸೆನೂ ಚೆನ್ನಾಗ್ ಹೋಯ್ತೀಯ ನೋಡೋಣ ಬಾ, ದೋಸೆ ಹೆಂಗ್ ಹೋಯ್ತೀಯ ನೋಡು ಅಂತ ಹುಯ್ಯಕ್ ಬಿಟ್ಬಿಟ್ರು. ನೋಡಿ ಎಷ್ಟ್ ಸಖತ್ತಾಗಿ ಹೋಯ್ತೀನಿ. ನಿಮಗೆ ಯಾರಿಗಾದ್ರೆ ಈ ತರ ದೋಸೆ ಹುಯ್ಯಕ್ ಬರುತ್ತಾ? ನೋಡ್ ಕಲ್ತ್ಕೊಳ್ಳಿ ನನ್ನ. ಪರ್ಫೆಕ್ಟ್ ದೋಸೆ ವಿತ್ ಪರ್ಫೆಕ್ಟ್ ಪ್ರಿಯಾಂಕಾ. ಇಷ್ಟೆಲ್ಲ ಆಗಿ ಮೈನ್ ಮ್ಯಾಟರಿಗೆ ಬಂದ್ಬಿಡೋಣ. ಹೇಗೂ ಬಲಿಪಾಡ್ಯಮಿ ಪೂಜೆ ಹಾಗೂ ಗೋವರ್ಧನ ಪೂಜೆ ಅಂತ ಮುಂಚೆನೆ ಹೇಳಿದ್ದೆ. ಇದರಲ್ಲಿ ಫಸ್ಟ್ ಬಲಿಪಾಡ್ಯಮಿ ಪೂಜೆಯ ಮಹತ್ವ, ವಿಶೇಷತೆ, ಅದ್ರದ್ ಹಿಂದಿನ ಕತೆ ಎಲ್ಲ ಕೇಳಿ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಬಲಿಪಾಡ್ಯಮಿ ಬಗ್ಗೆ ಮಾತನಾಡೋಣ. ಈ ಹಬ್ಬವು ಮಹಾನ್ ಉದಾರ ಚರಿತನಾದ ಅಸುರ ಚಕ್ರವರ್ತಿ ಬಲಿ ಚಕ್ರವರ್ತಿಯನ್ನು ಭೂಮಿಗೆ ಮರಳಿ ಸ್ವಾಗತಿಸುವ ದಿನವಾಗಿದೆ. ಹೌದು, ನೀವ್ ಕೇಳಿದ್ದು ಸರಿ, ಒಬ್ಬ ಅಸುರ ರಾಜ. ಆದರೆ ಬಲಿ ಚಕ್ರವರ್ತಿ ನಿಮ್ಮ ಕಲ್ಪನೆಯ ವಿಲನ್ ಆಗಿರಲಿಲ್ಲ. ಅವನು ಭಗವಾನ್ ವಿಷ್ಣುವಿನ ಪರಮ ಭಕ್ತಿ, ಶಕ್ತಿಶಾಲಿ ಮತ್ತು ಎಷ್ಟು ಉದಾರಿಯಾಗಿದ್ದನೆಂದರೆ ಅವನು 3 ಲೋಕಗಳನ್ನು, ಸ್ವರ್ಗ, ಭೂಮಿ ಮತ್ತು ಪಾತಾಳ ಗೆದ್ದಿದ್ದನು. ಸಮಸ್ಯೆ ಎಂದರೆ ಭಕ್ತಿಯಿಂದ ಗಳಿಸಿದ್ದರೂ ಅವನ ಅಪಾರ ಶಕ್ತಿಯು ದೇವತೆಗಳಿಗೆ ಚಿಂತೆಯನ್ನುಂಟು ಮಾಡಿತು. ಅವರು ಸಹಾಯಕ್ಕಾಗಿ ಭಗವಾನ್ ವಿಷ್ಣುವಿನ ಬಳಿಗೆ ಹೋದರು. ಆಗ ಭಗವಾನ್ ವಿಷ್ಣುವು ತನ್ನ 5ನೇ ಅವತಾರವಾದ ವಾಮನ ಅವತಾರವನ್ನು ತಾಳಿದನು. ಅವನು ಒಬ್ಬ ಚಿಕ್ಕ ವಿನೀತನಾದ ಕುಬ್ಜ ಬ್ರಾಹ್ಮಣ ಹುಡುಗನಾಗಿ ಕಾಣಿಸಿಕೊಂಡನು. ಅವನು ಒಂದು ಮಹಾಯಜ್ಞವನ್ನು ಮಾಡುತ್ತಿದ್ದ ಬಲಿ ಚಕ್ರವರ್ತಿಯ ಬಳಿಗೆ ಹೋದನು. ಬಲಿ ಚಕ್ರವರ್ತಿಯು ಆ ಸಮಯದಲ್ಲಿ ಯಾರು ಏನು ಕೇಳಿದರೂ ದಾನ ಮಾಡುತ್ತಿದ್ದನು. ಈ ಚಿಕ್ಕ ಹುಡುಗನನ್ನು ನೋಡಿ ಬಲಿರಾಜನು ನಕ್ಕು, ನಿನಗೆ ಬೇಕಾಗುವುದನ್ನು ಕೇಳು, ಅದು ನಿನ್ನದಾಗುತ್ತದೆ ಎಂದನು. ವಾಮನನ್ನು ಮುಗುಳ್ನಕ್ಕು ಒಂದು ಸರಳವಾದ ಕೋರಿಕೆಯನ್ನು ಮುಂದಿಟ್ಟನು. ಓ ಮಹಾರಾಜ, ನನಗೆ ಕೇವಲ ನನ್ನ 3 ಹೆಜ್ಜೆಗಳಲ್ಲಿ ಅಳೆಯಬಹುದಾದಷ್ಟ ಭೂಮಿ ಬೇಕು. ಬಲಿರಾಜನು ಗಟ್ಟಿಯಾಗಿ ನಕ್ಕು, ಕೇವಲ 3 ಹೆಜ್ಜೆಗಳೇ, ಖಂಡಿತ ಕೊಡುತ್ತೇನೆ ಎಂದನು. ಅವನ ಗುರುಗಳಾದ ಶುಕ್ರಾಚಾರ್ಯರು ಇವನು ಸಾಮಾನ್ಯ ಹುಡುಗನಲ್ಲ ಎಂದು ಎಚ್ಚರಿಸಿದರು. ಬಲಿ ಅಹಂಕಾರ ಮತ್ತು ಅವನು ಕೊಟ್ಟ ಮಾತು ಮುರಿಯಲಾಗದಾಗಿತ್ತು. ಮತ್ತು ನಂತರ ಆ ಪವಾಡ ನಡೆಯಿತು. ಆ ಚಿಕ್ಕ ವಾಮನನ್ನು ಬೆಳೆಯಲು ಪ್ರಾರಂಭಿಸಿದನು. ಬೆಳೆದನು, ಇನ್ನೂ ಬೆಳೆದನು. ಅವನು ತನ್ನ ಬೃಹತ್ ವಿಶ್ವರೂಪವಾದ ತ್ರಿವಿಕ್ರಮನಾಗಿ ರೂಪಾಂತರಗೊಂಡನು. ತನ್ನ ಮೊದಲನೆಯ ಹೆಜ್ಜೆಯಿಂದ ಅವನು ಇಡೀ ಭೂಮಿಯನ್ನು ಆವರಿಸಿದನು. ತನ್ನ 2ನೆಯ ಹೆಜ್ಜೆಯಿಂದ ಅವನು ಸ್ವರ್ಗ ಮತ್ತು ಆಕಾಶವನ್ನು ಆವರಿಸಿದನು. ನಂತರ ಅವನು ಬಲಿ ಚಕ್ರವರ್ತಿಯ ಕಡೆಗೆ ತಿರುಗಿ, ಓ ರಾಜ, ನಿನ್ನ ಎಲ್ಲಾ ರಾಜ್ಯಗಳನ್ನು ನಾನು 2 ಹೆಜ್ಜೆಗಳಲ್ಲಿ ಅಳೆದಿದ್ದೇನೆ. ನೀನು ನನಗೆ 3 ಹೆಜ್ಜೆಗಳ ವಾಗ್ದಾನ ಮಾಡಿದ್ದೆ. ನನ್ನ 3ನೆಯ ಹೆಜ್ಜೆಯನ್ನು ಎಲ್ಲಿಡಲಿ ಎಂದು ಕೇಳಿದನು. ವಿನೀತನಾದ ಮತ್ತು ಆ ದೈವಿಕ ಶಕ್ತಿಯನ್ನು ಅರಿತ ಬಲಿ ಚಕ್ರವರ್ತಿಯು ತಲೆಬಾಗಿ, ಪ್ರಭುವೇ, ನನ್ನ ಬಳಿ ಇದ್ದದ್ದನ್ನೆಲ್ಲ ನೀನು ತೆಗೆದುಕೊಂಡಿದ್ದೀಯ. ಈಗ ಉಳಿದಿರುವುದು ನಾನು ಮಾತ್ರ. ನಿನ್ನ 3ನೆಯ ಹೆಜ್ಜೆಯನ್ನು ನನ್ನ ತಲೆಯ ಮೇಲೆ ಇಡು ಎಂದನು. ಬಲಿಯ ಈ ವಿನಯ ಮತ್ತು ಸತ್ಯಸಂಧತೆಗೆ ಮನಸೋತ ಭಗವಾನ್ ವಿಷ್ಣುವು ತನ್ನ ಪಾದವನ್ನು ಬಲಿಯ ತಲೆಯ ಮೇಲೆ ಇಟ್ಟು ಅವನನ್ನು ಪಾತಾಳ ಲೋಕಕ್ಕೆ ತಳ್ಳಿ ಅಲ್ಲಿಯ ಅಧಿಪತಿಯನ್ನಾಗಿ ಮಾಡಿದನು. ಆದರೆ ಅವನ ಭಕ್ತಿಗಾಗಿ ವಿಷ್ಣುವು ಅವನಿಗೆ ಒಂದು ವರವನ್ನು ನೀಡಿದನು. ಬಲಿ ಚಕ್ರವರ್ತಿಯು ಪ್ರತಿ ವರ್ಷಕ್ಕೊಮ್ಮೆ ಭೂಮಿಗೆ ಹಿಂತಿರುಗಿ ತನ್ನ ರಾಜ್ಯವನ್ನು ಮತ್ತು ಪ್ರಜೆಗಳನ್ನು ನೋಡಿ ಆಶೀರ್ವದಿಸಬಹುದು. ಮತ್ತು ಆ ದಿನವೇ ಸ್ನೇಹಿತರೆ ಬಲಿಪಾಡ್ಯಮಿ, ನಾವಿವಾಗ ಆಚರಿಸುತ್ತಿರುವ ಬಲಿಪಾಡ್ಯಮಿ ದಿನವಾಗಿ ಸೃಷ್ಟಿಗೊಂಡಿತು. ಇಷ್ಟೆಲ್ಲ ಪೂಜೆ ಮನೇಲಿ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಒಂದ್ ದರ್ಶನ ಮುಗಿಸ್ಕೊಂಡ್ ಬರೋಣ ಅಂತ ದೇವಸ್ಥಾನದ ಕಡೆ ಹೊರಟ್ವಿ. ಗೈಸ್, ಇವಾಗ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವ್ರ ದರ್ಶನಕ್ಕೆ ಹೊರಟಿದೀವಿ. ಬನ್ನಿ ಹೋಗೋಣ. ನನ್ನ ಜೊತೆ ನಮ್ಮಮ್ಮನ ಬರ್ತಿದ್ವಿ. ಅದಾಗ ಮುಂದೆ ಹೋಗ್ತಿರ್ಬೇಕಾದ್ರೆ ಆಲ್ರೆಡಿ ಲೇಟ್ ಆಗಿತ್ತು. ಬಾರವ ಅಂತ ನಮ್ಮಮ್ಮ ಕರಿತಿದ್ರು. ನಿಲ್ಲಮ್ಮ, ಇಷ್ಟ ಚೆನ್ನಾಗಿರೋ ಬಳೆ ಹಾಕೊಂಡಿದ್ದೀನಿ, ಬುಟ್ಟಿ ಇಟ್ಕೊಂಡಿದ್ದೀನಿ, ಒಂದ್ ವಿಡಿಯೋ ಮಾಡ್ಕೊಬಾರ್ದ ಅಂತ ವಿಡಿಯೋ ಮಾಡ್ಕೊಂಡು ಮುಂದೆ ದೇವಸ್ಥಾನದೊಳಗೋದ್ವಿ. ಇದು ನಮ್ಮೂರಿನ ಗ್ರಾಮ ದೇವತೆ ಆಗಿರುತ್ತೆ, ಆದಿಶಕ್ತಿ ದೇವಿರಮ್ಮ ಅಂತ ಇದ್ರ ಹೆಸರು. ಈ ರೀತಿ ನಾವಿವತ್ತು ನಮ್ಮ ಮನೇಲಿ ಪೂಜೆ ಎಲ್ಲಾ ಮುಗಿಸ್ಕೊಂಡು ಹಬ್ಬ ಮುಗಿಸಿದ್ವಿ. ನೀವೆಲ್ಲ ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ನಾನು ನಿಮ್ಮ ಪ್ರೀತಿಯ ನಿಮ್ಮನೆ ಮಗಳು ಪ್ರಿಯಾಂಕಾ ಎನ್ವಿ.